ಎಲ್ರಿಗೂ ನಮಸ್ತೆ. ಶುಭ ಯೋಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಶುಭಾ ಹೆಗಡೆ. ಆ್ಯಸಿಡಿಟಿ ಅನ್ನೋದು ತೀರಾ ಹೇಳುವಂಥ ದೊಡ್ಡ ಕಾಯಿಲೆ ಅಲ್ಲ, ಆದರೆ ಬಿಟ್ಟರೆ ಅದು ಎಲ್ಲ ದೊಡ್ಡ ಕಾಯಿಲೆಗಳನ್ನು ನಮ್ಮೊಂದಿಗೆ ನಂಟು ಮಾಡಿಬಿಡತ್ತೆ. ಹೆಸರು ಆ್ಯಸಿಡಿಟಿ, ಆ್ಯಸಿಡಿಟಿನಾ ಅಂತ ಅಂದ್ಕೊಬಿಡ್ತೀವಿ ಆರಂಭದಲ್ಲಿ. ಆದರೆ ಆ ಆ್ಯಸಿಡಿಟಿನ ಹಾಗೆ ಬಿಟ್ಟರೆ ಆ ಆ್ಯಸಿಡಿಟಿನ ಅನುಭವಿಸ್ತಾ ಇರೋನಿಗೆ ಗೊತ್ತಾಗುತ್ತೆ, ಅಬ್ಬಾ ಇದು ಇಷ್ಟು ಭೀಕರವಾಗಿ ತ್ರಾಸು ಕೊಡ್ತಾ ಇದೆಯಲ್ಲ, ನನ್ನ ಈ ಸಮಸ್ಯೆಗೆ ಯಾವ ಔಷಧಿನೂ ಇನ್ನೂ ಯಾರೂ ಕಂಡು ಹಿಡ್ದಿಲ್ವಾ ಅಂತ. ನಮ್ಮ ಯೋಗ ತರಗತಿಯ ಒಬ್ಬರು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ಅವರ ಆ ಆ್ಯಸಿಡಿಟಿಯ ತೀವ್ರತೆ ಹೇಗಿತ್ತು, ಅವರು ಹೇಗೆ ಆಚೆ ಬಂದರು, ಇವತ್ತು ಹೇಗಿದ್ದಾರೆ ಅಂತ. ಅವರು ಕ್ಲಾಸಿಗೆ ಜಾಯ್ನ್ ಆದಾಗ ಒಂದು ವಾರ ಅಂತೂ ಮೇಡಮ್ ನನಗೆ ಖಂಡಿತ ಗುಣ ಆಗುತ್ತಾ, ಯಾಕೆಂದರೆ ನಾನು ಎಷ್ಟು ಅನುಭವಿಸಿದ್ದೀನಿ ಅಂದರೆ ಅದು ಎಷ್ಟೋ ರಾತ್ರಿ ನಿದ್ದೆ ಮಾಡಿಲ್ಲ ಮೇಡಮ್, ಡಾಕ್ಟ್ರಿಗೆ ಎಷ್ಟು ಹಣ ಹಾಕಿದ್ದೀನಿ ಅಂತಂದರೆ ಅಷ್ಟು ಹಾಕಿದ್ದೀನಿ, ಆದರೂ ನನಗೆ ಗುಣ ಆಗಿಲ್ಲ ಮೇಡಮ್, ಗುಣ ಆಗುತ್ತಾ ಯೋಗದಲ್ಲಿ ಅಂತ ಕೇಳಿದ್ರು. ಆದರೆ 15 ಡೇಸಲ್ಲಿ 15 ದಿವಸದಲ್ಲಿ ಅವರಲ್ಲಿ ನಿಧಾನವಾಗಿ ಬದಲಾವಣೆ ಆಗ್ತಾ ಬಂತು. ಆಗ ಅವರ ಮನೇಲಿ ಮೆಡಿಸಿನ್ಗಳ ದೊಡ್ಡ ರಾಶಿನೇ ಇತ್ತಂತೆ. ಅವರೇ ಹೇಳ್ತಾರೆ ಆ್ಯಸಿಡಿಟಿಗೋಸ್ಕರ ತೊಗೊಂಡಿರೋದು ಅದೆಲ್ಲವನ್ನು ನಾನು ಆಚೆ ಹಾಕಿಬಿಟ್ಟೆ ಮೇಡಮ್, ನನಗೆ ನಂಬಿಕೆ ಬರ್ತಾ ಇದೆ, ಇವಾಗ ನಂಬಿಕೆ ಬಂದುಬಿಡ್ತು, ಯೋಗದ ಮೂಲಕ ನಾನು ಖಂಡಿತ ಗುಣಪಡಿಸ್ಕೋತೀನಿ ಅಂತ. ಅದಕ್ಕೋಸ್ಕರ ಎಲ್ಲ ಔಷಧಿಗಳನ್ನು ಈಗ ಆಚೆ ಹಾಕಿದ್ದೀನಿ. ಯಾಕೆಂದರೆ ಡೈಲಿ ಅವರು ಅಷ್ಟು ನೋವನ್ನು ಅನುಭವಿಸ್ತಾ ಇದ್ದರು. ತುಂಬ ಚಿಕ್ಕದಾಗಿ ಅನಿಸುತ್ತೆ ಆ್ಯಸಿಡಿಟಿ, ಅನುಭವಿಸ್ತಾ ಇರೋನಿಗೆ ಗೊತ್ತಿರುತ್ತೆ ಆ್ಯಸಿಡಿಟಿ ಅನ್ನೋದು ಎಷ್ಟು ಸಮಸ್ಯೆಯನ್ನು ಕೊಡುತ್ತೆ ಅಂತ. ಈಗ ಅವರು ಆ ಸಮಸ್ಯೆಯಿಂದ ಸುಮಾರು 70% ಆಚೆ ಬಂದಿದ್ದಾರೆ. ಅವರ ಅನುಭವವನ್ನು ಅವರ ಮಾತುಗಳಲ್ಲೇ ಕೇಳೋಣ. ಶುಭ ಮೇಡಮ್ಗೆ ನಮಸ್ಕಾರ. ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಿರೋದು. ನಾನು ಇವತ್ತು ಯೋಗ ಕ್ಲಾಸಿನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು ಅಂತ ಇದ್ದೀನಿ. ನನಗೆ ಇದ್ದಿದ್ದು ಅಸಿಡಿಟಿ ಪ್ರಾಬ್ಲಮ್ಮು ಮತ್ತು ಪಿತ್ತ ಪ್ರಾಬ್ಲಮ್ ತುಂಬ ಇತ್ತು. ನಾನು ಯೋಗಕ್ಕೆ ಜಾಯ್ನ್ ಆಗಿ 2 ಮಂತ್ ಕಂಪ್ಲೀಟ್ ಆಗ್ತಾ ಬಂದಿದೆ ಇವಾಗ. ಸೊ 2 ಮಂತ್ ಕಂಪ್ಲೀಟ್ ಆಗೋ ವರ್ಷಕ್ಕೆ ನಾನು ಆಲ್ಮೋಸ್ಟ್ 70% ನಾನು ಕ್ಯೂರ್ ಆಗಿದ್ದೀನಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ನನಗೆ ಅಷ್ಟು ಸಿವಿಯರ್ ಇತ್ತು, ತುಂಬ ಅಂದರೆ ತುಂಬಾ ಇಶ್ಯೂಸ್ ಇತ್ತು. ನನ್ನ ಹೆಲ್ತ್ ಇಶ್ಯೂಸು ಒಂದಾದರೆ ಒಂದು, ಗ್ಯಾಸ್ಟ್ರಿಕ್ಕು, ಆ್ಯಸಿಡಿಟಿ ಮತ್ತು ಕಾನ್ಸ್ಟಿಪೇಷನ್ನು, ತಲೆನೋವು, ಎಲ್ಲದ್ರ ಜೊತೆಗೆ ಪಿತ್ತ ಜಾಸ್ತಿ ಇತ್ತು ನನಗೆ. ಸೊ ಇದು ನಾನು ಬೆಂಗಳೂರಲ್ಲಿ ನಾನು ಒಂದು ಹಾಸ್ಪಿಟ್ಲ್ ಸುತ್ತಿಲ್ಲ ಅನ್ನೋಂಗಿಲ್ಲ, ಎಲ್ಲ ಕಡೆನೂ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಒಂದು ಡಾಕ್ಟ್ರ್ ಹತ್ರ ಹೋದರೆ ಕಮ್ಮಿ ಆಗಿಲ್ಲ, ಇನ್ನೊಂದು ಡಾಕ್ಟ್ರ್ ಹತ್ರ ಹೋದರೆ ಅದೇ ಟ್ಯಾಬ್ಲೆಟ್ಸು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು, ಅದು ಬಿಟ್ಟರೆ ಬೇರೆ ಏನೂ ಕೊಡ್ತಾ ಇರಲಿಲ್ಲ, ಯಾವುದ್ರಲ್ಲಿನೂ ಕಮ್ಮಿ ಆಗಿಲ್ಲ. ವೀಕ್ಲಿ 3 ಡೇಸ್ ನಾನು ಇಂಜೆಕ್ಷನ್ ಹಾಕಿಸ್ಕೊತಾ ಇದ್ದೆ, ಗ್ಯಾಸ್ಟ್ರಿಕ್ ಇಂಜೆಕ್ಷನ್ಸ್, ಅದನ್ನು ಹಾಕಿಸ್ಕೊತಾ ಇದ್ದೆ. ಅದು ಯಾವುದ್ರಲ್ಲೂ ಕಮ್ಮಿ ಆಗಿಲ್ಲ. 2 ವರ್ಷದಿಂದ ಸಫರ್ ಬಿದ್ದೆ. ಮತ್ತು ಯಾವುದ್ರಲ್ಲಿ ಕಮ್ಮಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಆಯುರ್ವೇದಿಕ್ ಯಾರೋ ಟ್ರೈ ಮಾಡು ನೋಡೋಣ ಕ್ಯೂರ್ ಆಗ್ಬೋದು ಅಂತ ಹೇಳಿ ನಮ್ಮ ಹಸ್ಬೆಂಡ್ಗೆ ಹೇಳಿದ್ರು. ನಮ್ಮ ಹಸ್ಬೆಂಡ್ ಕರ್ಕೊಂಡೋದ್ರು ಇಲ್ಲೇ ನಿಯರ್ ಬೈ ಬ್ಯಾಂಗ್ಳೂರಲ್ಲೇ. ಅದರಲ್ಲಿ ಬಂದು ನಾನು ಒಂದು ವಾರದಲ್ಲಿ ಒಂದು 3-4 ಬಾಟಲ್ ಖಾಲಿ ಮಾಡ್ತಾಯಿದ್ದೆ. 4 ಬಾಟ್ಲು ಕೊಟ್ಟಿದ್ರು, ಅದು ಒಂದು 3 ಅದರಲ್ಲಿ ನಾನು ಒಂದು ವೀಕ್ಗೆ 4,000 ಮೆಡಿಸನ್ನ ನಾನು ಕುಡಿತಾ ಇದ್ದೆ. ಯಾವುದ್ರಲ್ಲೂ ಕಮ್ಮಿ ಆಗಿಲ್ಲ. ಡೈಲಿ ನನಗೆ ಕಮ್ಮಿ ಆಗಿಲ್ಲ ಅಂತ ಅಳೋದೇ ನನ್ನ ಕೆಲಸ. ಸೊ ನೋಡಬೇಕಾದ್ರೆ ಯೂಟ್ಯೂಬಲ್ಲಿ ಏನು ಸಿಗ್ಬೋದು ಅಂತ ಹೇಳಿ ಆ್ಯಕ್ಚುಲಿ ನಾನು ನಿಜವಾಗ್ಲೂ ದೇವ್ರನ್ನ ನೆನೆಸ್ಕೊಂಡೇ ನಾನು ಸರ್ಚ್ ಮಾಡಿದೆ. ಸೊ ಸರ್ಚ್ ಮಾಡ್ತಿರ್ಬೇಕಾದ್ರೆ ಶುಭ ಮೇಡಮ್ದು ಆ್ಯಡ್ ಬಂತು ನನಗೆ. ಅವರು ಯೂಟ್ಯೂಬ್ದು ತೋರಿಸಿದ್ರು. ಸೊ ಅದರಲ್ಲಿ ನಾನು ವೀಡಿಯೋ ನೋಡಿದ್ದಾದಮೇಲೆ ಅವ್ರ ನಂಬರ್ನ ತೊಗೊಂಡು ನಾನು ಸೇವ್ ಮಾಡಿ ಇಟ್ಕೊಂಡು ಆಲ್ಮೋಸ್ಟ್ 1 ಮಂತು ನಾನು ವೆಯ್ಟ್ ಮಾಡಿದ್ದೀನಿ. ಯಾಕಂದರೆ ಕಾಲ್ ಮಾಡೋದೋ ಬೇಡವೋ, ಯೋಗ ಅಂತಾರೆ, ಅದರಲ್ಲೂ ಕ್ಯೂರ್ ಆಗಿಲ್ಲ ಅಂದರೆ ಏನು ಮಾಡೋದು, ಸುಮ್ಮನೆ ಟೈಮ್ ವೇಸ್ಟು. ಸೊ ಈ ಥರ ಎಲ್ಲ ಥಿಂಕ್ ಮಾಡ್ತಾಯಿದ್ದೆ. ಆಮೇಲೆ ಮನ್ಸಿಗೆ ಬಂತು ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮೇಡಮ್ಗೆ ಕಾಲ್ ಮಾಡಿ. ತುಂಬ ಸಿವಿಯರ್ ಅನ್ನಿಸ್ತು. ಎಷ್ಟು ಟ್ಯಾಬ್ಲೆಟು ಇದು ಆಯುರ್ವೇದಕ್ಕೂ ಯಾವ್ದು ನುಂಗಿರೋ ಕಮ್ಮಿ ಆಗಿಲ್ವಲ್ಲ, ಸೊ ನೋಡೋಣ ಟ್ರೈ ಮಾಡೋಣ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅಂತ ಹೇಳಿ ಮೇಡಮ್ಗೆ ಕಾಲ್ ಮಾಡಿ ಹೇಳಿದೆ. ನನಗೆ ಅರ್ತ್ಕೊಂಡೇ ಹೇಳಿದೆ ಮೇಡಮ್ ಹತ್ರ, ನಾನು
ಕಾಳು ನೋಡಿಬಿಟ್ಟೆ ಮೇಡಮ್ ತುಂಬಾ ಬೇಜಾರಾಗ್ಬಿಟ್ರು. ಅವ್ರು ಬೇಜಾರು ಆಗಿದ್ದು ನೋಡಿ ನನಗೂ ಬೇಜಾರಾಯಿತು. ಮತ್ತು ಅವರು ನನಗೆ ಒಂದೊಂದೇ ಹೇಳ್ತಾ ಬಂದರು, ಡಯಟ್ ಹೇಳ್ತಾ ಬಂದರು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಯೋಗ ಎಷ್ಟು ಮಾಡ್ತೀವೋ ಅಷ್ಟು ಡಯಟ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇಡಮ್ ಮಾತ್ರ ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನು. ಅವ್ರು ಇಷ್ಟು ಚಿಕ್ಕ ತಲೆಯಲ್ಲಿ ಎಷ್ಟು ಮಡಿಕೊಂಡಿರ್ತಾರೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಎಲ್ಲೋದ್ರೂ ಕ್ಯೂರ್ ಆಗ್ತಿರ್ಲಿಲ್ವೇನೋ, ದೇವರೇ ನನಗೆ ಮೇಡಮ್ ರೂಪದಲ್ಲಿ ಕಳಿಸಿದ್ದಾರೆ ಅಂತ ನಾನು ಟ್ರಸ್ಟ್ ಮಾಡ್ತೀನಿ ಆ್ಯಕ್ಚುಲಿ. ಮತ್ತು ಮೇಡಮ್ ಆ್ಯಕ್ಚುಲಿ ಏನು ಹೇಳಿದ್ರು ಅಂದರೆ ಡಯಟನ್ನು ತುಂಬ ಫಾಲೋ ಮಾಡಬೇಕು ನಾವು. ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಬೇಕು. ಗರಂ ಮಸಾಲೆ ಫುಡ್ಡು ಎಲ್ಲನೂ ತಿಂತೀರಿ, ಏನೂ ತಿನ್ನಲ್ಲ ಅನ್ನೋಂಗಿಲ್ಲ, ಎಲ್ಲನೂ ತಿಂತೀರಿ. ಬಟ್ ಅವ್ರು ಹೇಳಿದ ಪ್ರಕಾರ ತಿಂದರೆ ಖಂಡಿತವಾಗ್ಲೂ ಹುಷಾರಾಗ್ತೀವಿ. ಎಕ್ಸಾಂಪಲ್ ನಾನೇ, ಏಕೆಂದರೆ ನನಗೆ ಇದ್ದಿದ್ದ ಪ್ರಾಬ್ಲಮ್ಮು ಎಷ್ಟು ಅಳ್ತಾ ಇದ್ದೆ ಅಂದರೆ ಅಷ್ಟು ಅಳ್ತಾ ಇದ್ದೆ. ನಾನು ನೈಟೆಲ್ಲ ಕೂತ್ಕೊಂಡು ಬೆಳಗ್ಗೆ ಎದ್ದೊಳ್ತೀನೋ ಇಲ್ವೋ ಅಂತ ಹೇಳಿ ಅಳ್ತಾ ಇದ್ದೆ. ಪುಟ್ಟು ಮಕ್ಕಳು ನನಗಿನ್ನು 1.5 ವರ್ಷದ ಮಗು, ನನಗಿನ್ನು ಪುಟ್ಟ ಮಕ್ಕಳು. ಅವ್ರಿಗೆ ನಾನು ಇರ್ತೀನೋ ಇರಲ್ವೋ ಅಂತೇಳಿ ತುಂಬಾ ಅಳ್ತಾ ಇದ್ದೆ ನಾನಂತೂ. ಅಷ್ಟು ಸಫರ್ ಬಿದ್ದಿದ್ದೆ 2 ವರ್ಷದಿಂದನೂ. ತುಂಬಾ ಕಷ್ಟ ಬಿದ್ದುಬಿಟ್ಟೆ ಈ ಹೆಲ್ತ್ ಇಶ್ಯೂವಾಗಿ. ಮುಂಚೆ ಎಲ್ಲ ಚೆನ್ನಾಗಿದ್ದೆ, ಇವಾಗ ಯಾಕೆ ಹಿಂಗಾಯಿತು ಅಂತಾನೇ ನನಗೆ ಯೋಚನೆ ಬಂದಿತ್ತು. ಫಸ್ಟು ನನ್ನ ಯೋಚನೆಯಿಂದ ಮೇಡಮ್ ಆಚೆ ಕರ್ಕೊಂಬಂದರು. ನೀನು ನೆಗೆಟಿವ್ ಥಾಟ್ಸ್ ಬಿಡು, ಹುಷಾರಾಗ್ತೀಯ ಅಂತ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಮೇಡಮ್ ಅಂತೂ. ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಶುಭ ಮೇಡಮ್ಗಂತೂ. ನನಗೆ ಅಷ್ಟು ಅವರಂದರೆ ಅಷ್ಟು ಇಷ್ಟ ಆಗುತ್ತೆ ಇವಾಗ. ಏಕೆಂದರೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಹೆಲ್ತ್ ಇಶ್ಯೂವಾಗಿ ಮಾತ್ರ ಅವ್ರು ಎಲ್ಲಿ ಅಷ್ಟು ತಲೆಯಲ್ಲಿ ಎಷ್ಟೊಂದು ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗಲ್ಲ. ಒಂದು ಸಲ ಹೇಳ್ಕೊಟ್ಟಿದ್ದು ಯೋಗ ಇನ್ನೊಂದು ಸಲ ಹೇಳಲ್ಲ. ಡಯಟು ಅಷ್ಟೇ, ಒಂದೊಂದು ಸಲ ಒಂದೊಂದು ಹೋಮ್ ರೆಮಿಡೀಸ್ ಹೇಳ್ತಾರೆ. ಸೊ ಅದರಲ್ಲೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್ ಹೇಳೋದ್ರಲ್ಲಿ ಮಾತ್ರ. ವೆಜಿಟೇಬಲ್ಸ್ ಆಗಿರ್ಬೋದು, ತರಕಾರಿ ಸೂಪು ಅದೆಲ್ಲ ನಂಗೆ ತುಂಬಾ ಇಷ್ಟ ಮೇಡಮ್ ಹೇಳೋದು. ನನಗೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ತುಂಬ ಥ್ಯಾಂಕ್ ಯು ಮೇಡಮ್. ನನಗೆ ದೇವರು ಇನ್ನೊಂದು ಚಾನ್ಸ್ ಕೊಟ್ಟಿರೋದು ಅಂದರೆ ನಿಮ್ಮ ರೂಪದಲ್ಲಿ ನನಗೆ ಜೀವಕ್ಕೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊತೀನಿ. ಎಕ್ಸ್ಪೆಷಲಿ ನನಗೆ ಮೇಡಮ್ ಏನಕ್ಕೆ ಅಷ್ಟು ಇಂಪ್ರೆಸ್ ಆಗಿದ್ದು ಅಂದರೆ ನನ್ನ ಮಕ್ಕಳು ಪುಟ್ಟ ಮಕ್ಕಳು, ಅವ್ರನ್ನ ಇಟ್ಕೊಂಡು ನಾನು ಯೋಗ ಮಾಡೋಕ್ಕಾಗ್ತಿರ್ಲಿಲ್ಲ. ಟೈಮು ಕೂಡ ನಂಗೆ ಆಗ್ತಿರ್ಲಿಲ್ಲ. ಯೋಗ ಮಾಡೋಕ್ಕೋದ್ರೆ ನನ್ನ ಮಕ್ಕಳು ಪುಟ್ಟ ಮಕ್ಕಳು ಇನ್ನೂ ಬಂದು ಡಿಸ್ಟರ್ಬೆನ್ಸ್ ಮಾಡೋದು ಅದೆಲ್ಲ ಇರ್ತಾಯಿತ್ತು, ಅಳೋದು ಅದೆಲ್ಲ ಇರ್ತಾಯಿತ್ತು. ಪಾಪ ಅದನ್ನೆಲ್ಲನೂ ನನಗೆ ಸಪೋರ್ಟ್ ಮಾಡಿದ್ರು. ನನಗೆ ಅರ್ಥ ಮಾಡಿಕೊಂಡು ಮೇಡಮ್ ತುಂಬಾ ಸಪೋರ್ಟ್ ಮಾಡಿದ್ರು. ಟೈಮು ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರು ಅಂದರೆ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ನನಗೆ ಯಾರಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯೋಗ ಮಾಡಿ ತುಂಬ ಹುಷಾರಾಗ್ತೀರಾ. ಎಕ್ಸಾಂಪಲ್ ನನ್ನಷ್ಟು ಯಾರು ಆ್ಯಸಿಡಿಟಿ ಪ್ರಾಬ್ಲಮಲ್ಲಿ, ಪಿತ್ತ ಪ್ರಾಬ್ಲಮಲ್ಲಿ ಯಾರೂ ಸಫರ್ ಬಿದ್ದಿಲ್ಲ ಅಂತ ನಾನು ಅಂದ್ಕೊತೀನಿ. ತುಂಬ ಅಂದರೆ ತುಂಬಾ ಜಾಸ್ತಿ ಇತ್ತು ನನಗೆ. ಡೈಲಿ ಮಾತ್ರೆ ನುಂಗ್ತಾ ಇದ್ದೆ, ಒಂದು ದಿವಸನೂ ಮಾತ್ರೆ ನುಂಗ್ತಿಲ್ಲ. ಯಾರಾದರೂ ಪೇಷಂಟ್ಗಳು ನುಂಗ್ತಾ ಇದ್ರಲ್ಲ, ಪೇಷಂಟೇ ಆಗೋಗ್ಬಿಟ್ಟಿದೆ ನಾನು. ಇದೇನಿಷ್ಟು 28 ವರ್ಷಕ್ಕೆ ಆವಾಗಲೇ ನಾನು ಇಷ್ಟು ಮಾತ್ರೆ ನುಂಗ್ತಾ ಇದ್ದೀನಿ. ನೋಡಿದವರೆಲ್ಲ ಅನ್ನೋರು, ಮನೆಯಲ್ಲೂ ಯಾರೂ ಸಪೋರ್ಟಿಂಗೇ ಇಲ್ಲ ನನಗೆ ಹೇಳಬೇಕು ಅಂದರೆ. ಮೇಡಮ್ ಅದನ್ನೆಲ್ಲ ಕ್ಯಾರಿ ಮಾಡಿದ್ರು. ಫಸ್ಟು ನನ್ನ ಡಿಪ್ರೆಷನ್ನಿಂದ ಆಚೆ ಕರ್ಕೊಬಂದರು. ಆ ಡಿಪ್ರೆಷನ್ನಿಂದ ಆಚೆ ಬಂದಿದ್ದ ತಕ್ಷಣವೇ ನನಗೆ ಅರ್ಧ ಕಾಯಿಲೆ ಅಲ್ಲೇ ಹೊರಟೋಯ್ತು. ಮತ್ತು ಮೇಡಮ್ ಡಯಟು ಇದು ಯೋಗ ಎಲ್ಲ ಹೇಳ್ಕೊಟ್ಟಿದ್ಮೇಲೆ ಇನ್ನೂ ಕ್ಯೂರ್ ಆಯಿತು. ಆಲ್ಮೋಸ್ಟ್ ನನಗೆ 70% ಕ್ಯೂರ್ ಆಗಿದೆ. ನಾನು ಈ ಜೀವ ಇರೋವರೆಗೂ ಯೋಗನೂ ಮರೆಯಲ್ಲ, ಶುಭ ಮೇಡಮ್ನೂ ಮರೆಯಲ್ಲ. ನಮ್ಮ ಮನೇಲಂತೂ ನಮ್ಮ ಹಸ್ಬೆಂಡ್ ಅಂತೂ ತುಂಬಾ ನೆನೆಸ್ಕೊತಾರೆ. ಅವ್ರಿಗೆ ಒಂದು 2 ಇಯರ್ಸ್ಗೆ ಮುಂಚೆ ನಮಗೆ ಸಿಕ್ಕಿದ್ದಿದ್ರೆ ತುಂಬ ಹೆಲ್ಪ್ ಆಗ್ತಿತ್ತು. ಫಸ್ಟೇ ನೋಡಬೇಕಾಗಿತ್ತು ನೀವು ಇದೆಲ್ಲ ಅಂತ ನನಗೆ ಹೇಳ್ತಾರೆ. ಅದು ಯಾವಾಗ ಯಾವುದ್ರಲ್ಲಿ ಕ್ಯೂರ್ ಆಗಬೇಕು ಅಂತ ಬರೆದಿರುತ್ತೋ ಅದರಲ್ಲೇ ಕ್ಯೂರ್ ಆಗೋದು. ನನ್ನ ಜೀವನದಲ್ಲಂತೂ ಯೋಗ ನನಗೆ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು. ಐ ಲವ್ ಯು ಶುಭ ಮೇಡಮ್, ಅಷ್ಟೇ, ಇನ್ನೇನು ಹೇಳಲ್ಲ. ನಿಜವಾಗ್ಲೂ ಯೂಸ್ ಆಗುತ್ತೆ. ಯಾರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಅವರೆಲ್ಲ ಯೋಗ ಮಾಡಿ. ನೀವು ಎಷ್ಟೇ ಹಾಸ್ಪಿಟ್ಲು ಸುತ್ತಿದ್ರು ಅಷ್ಟೇ, ಎಷ್ಟೇ ಆಯುರ್ವೇದಿಕ್ ಮೆಡಿಸನ್ ತೊಗೊಂಡ್ರು ಅಷ್ಟೇ, ಯಾವುದ್ರಲ್ಲಿನೂ ಕ್ಯೂರ್ ಆಗಲ್ಲ. ಬಟ್ ಮೇಡಮ್ ಮಾತ್ರ ಒಂದು ಸಲ ಹೇಳ್ಕೊಟ್ಟಿದ್ದು ಯೋಗ ಇನ್ನೊಂದು ಸಲ ಹೇಳ್ಕೊಡೋದಿಲ್ಲ ಅವರು. ಹೋಮ್ ರೆಮಿಡೀಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ.
ನಾನು ಇದ್ದಿದ್ದ ಪರಿಸ್ಥಿತಿಗೆ ಮೇಡಮ್ ಆಗಿರೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಬೇರೆ ಯಾರಿದ್ದರೂ ಸಪೋರ್ಟ್ ಮಾಡ್ತಿರಲಿಲ್ಲ. ಯಾಕೆಂದರೆ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಯೋಗ ಮಾಡೋದು ಅಷ್ಟು ಸುಲಭ ಅಲ್ಲ. ಅಂದರೆ ನನಗೆ ಅಷ್ಟು ಸಿವಿಯರ್ ಪ್ರಾಬ್ಲಮ್ಸ್ ಕೂಡ ಇತ್ತು. ಒಂದಲ್ಲ, ನನಗೆ ಯೋಗ ಮಾಡುವಾಗ ಬೇಕಾದ್ರೆ ನನ್ನ ಮಕ್ಕಳು ಎದ್ದೆದ್ದು ಡಿಸ್ಟರ್ಬೆನ್ಸ್ ಮಾಡೋದು. ಒಂದು ದಿವಸ ಮಾಡೋಕ್ಕಾಗ್ತಿತ್ತು, ಒಂದು ದಿವಸ ಮಾಡೋಕ್ಕಾಗ್ತಿರ್ಲಿಲ್ಲ. ಹಿಂಗೆಲ್ಲ ಆಯಿತು. ಸೊ ಅಂಥದ್ರಲ್ಲೂ 2 ತಿಂಗಳಿಗೆ ಮೇಡಮ್ ನನ್ನ ಕ್ಯೂರ್ ಮಾಡಿದ್ರು. ಸೊ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಅವ್ರಿಗೆ ನಾನಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಮ್ಯಾಮ್. ನಿಮ್ಗಂತೂ ಒಂದು ಈ ಜನ್ಮಕ್ಕೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಮ್ಯಾಮ್ ಅಂತೂ. ಥ್ಯಾಂಕ್ ಯು. ಎಲ್ಲರೂ ಯೋಗ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ. ಆರೋಗ್ಯ ನಮ್ಮ ಕೈಲಿದೆ, ಡಾಕ್ಟ್ರ್ ಕೈಲಿ ಹೋಗೋದು ಬೇಡ ಅಷ್ಟೇ. ಥ್ಯಾಂಕ್ ಯು ಶುಭ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಮ್ಯಾಮ್. ನಿಮಗೆ